ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ನಿಮಗೆ ತಂಜಾವೂರಿನ ಬೃಹದೇಶ್ವರ ಕೋವಿಲ್ ಅಥವಾ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡ್ತೀವಿ. ಈ ಬೃಹದೇಶ್ವರ ದೇವಸ್ಥಾನ ಚೋಳರ ಕಾಲದ ವಾಸ್ತುಶಿಲ್ಪದ ವೈಶಿಷ್ಟ್ಯ. ಇದು 10ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಸ್ಥಾನ. ಇದು ಚೋಳರ ರಾಜನಾದ 1ನೇ ರಾಜರಾಜ ಚೋಳನ ಅವಧಿಯಲ್ಲಿ ನಿರ್ಮಾಣಗೊಂಡ ಬೃಹತ್ ಆಕಾರದ ಶಿವನ ದೇವಸ್ಥಾನ. ಅಲ್ಲಿಯ ಮೂಲಗಳ ಪ್ರಕಾರ ರಾಣಿಗೋಸ್ಕರ ಈ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅಂತ ಕೆಲವರು ಹೇಳ್ತಾರೆ. ಈ ದೇವಸ್ಥಾನದ ಸುತ್ತಳತೆ 20 ರಿಂದ 25 ಎಕರೆ ಎಷ್ಟು. ದೇವಸ್ಥಾನದ ಹೊರಗಡೆ ಸುತ್ತಲೂ ಸಹಸ್ರಾರು ಸಂಖ್ಯೆಯಲ್ಲಿ ಶಿವಲಿಂಗಗಳನ್ನು ನೋಡ್ಬೋದು. ಈ ಶಿವಲಿಂಗಗಳ ಹಿಂದುಗಡೆ ಪ್ರಾಕೃತಿಕವಾದ ಬಣ್ಣಗಳನ್ನು ನಿರ್ಮಾಣ ಮಾಡಿ ಶಿವನ ಪವಾಡಗಳನ್ನು ಚಿತ್ರಿಸಿದ್ದಾರೆ. ಇಂಥ ಬೃಹತ್ ಆಕಾರದ ಶಿವನ ದೇವಸ್ಥಾನ ನಿರ್ಮಾಣ ಮಾಡಿದ ಎಲ್ಲ ವಾಸ್ತುಶಿಲ್ಪಿಗಳಿಗೆ ನಮ್ಮ ಹೃದಯಪೂರ್ವಕವಾದ ಪ್ರಣಾಮಗಳು. ಈ ರಾಜಗೋಪುರ ನೀವು ನೋಡ್ಬೋದು. ಇದರ ಎತ್ತರ ಒಂದು 100 ಫೀಟು. ಈ ಗೋಪುರದ ಮೇಲ್ಭಾಗ, ರಾಜಗೋಪುರದ ಮೇಲಿರ್ತಕ್ಕಂಥ ತೂಕ 800 ರಿಂದ 1000 kgಯಷ್ಟು ಎಂದು ಅಂದಾಜು ಮಾಡಿದ್ದಾರೆ. ಅದುವೇ ಅತ್ಯಂತ ಹೆಚ್ಚು ಚರ್ಚಿತವಾದ ವಸ್ತು. ಕಾರಣ ಏನಂದರೆ, ಅಷ್ಟು ಎತ್ತರದ 800 ರಿಂದ 1000 ತೂಕದ ರಾಜಗೋಪುರವನ್ನು ಹೇಗೆ ನಿರ್ಮಾಣ ಮಾಡಿದರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಕೆಲವರು ಹೇಳುವ ಪ್ರಕಾರ ಆ ಗೋಪುರ ಎತ್ತರ ಸರಿಸುಮಾರು 100-120 ಇರ್ಬೋದು. ಆ ರಾಜಗೋಪುರದ ಮೇಲೆ ಇರ್ತಕ್ಕಂಥ ಕಳಸದ ಕೆಳಗಡೆ ಇರ್ತಕ್ಕಂಥ ಭಾಗ ಒಂದು 1000 ತೂಕದ್ದು. ಈ ದೇವಸ್ಥಾನವನ್ನು ಮರಳಿನಲ್ಲಿ ಮುಚ್ಚಿ ಆನೆಗಳ ಮುಖಾಂತರ ಅದನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತದೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನೆಂದರೆ, ಬೃಹತ್ ಆಕಾರದ ನಂದಿ ಇದೆ. ಆ ದೇವಸ್ಥಾನದ ಹೊರಗಡೆ ಇರತಕ್ಕಂಥ ನಂದಿ, ಅದರ ಎತ್ತರವು ಸುಮಾರು ಒಂದು 12 ರಿಂದ 13 ಫೀಟ್ ಎತ್ತರದಲ್ಲಿರ್ತಕ್ಕಂಥ ಒಂದು ನಂದಿ ಶಿವನ ಮುಂದೆ ಇದೆ. ಈ ದೇವಸ್ಥಾನ ಭಾರತ ವಾಸ್ತುಶಿಲ್ಪದ ಬಂಗಾರದ ತೊಟ್ಟಿಲು ಅಂತ ನಾವು ಕರಿಬೋದು. ನೀವು ಒಂದ್ಸರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಅತ್ಯದ್ಭುತವಾದ ವಾಸ್ತುಶಿಲ್ಪದ ಎಲ್ಲ ಸೂಕ್ಷ್ಮತೆಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನ. ತುಂಬ ವಿಶೇಷವಾದ ಈ ದೇವಸ್ಥಾನ ಇಷ್ಟೆಲ್ಲ ಭೂಕಂಪ, ಸುನಾಮಿ ಬಂದರೂ ಅದಕ್ಕೆ ಅಲುಗಾಡದೆ ಹಾಗೆ ನಿಂತಿರೋದೇ ಒಂದು ವಿಶೇಷ. ನಿಮಗೆ ಇದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.